ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವ ಘಟನಾವಳಿಗಳು ಒಂದೋ ಎರಡೋ ಅನ್ನೋ ರೀತಿ ಈಗ ಎಣಿಸೋಂಗಾಗಿದೆ. ಕಾರಣ ಏನು ಅಂತಂದರೆ, ಒಬ್ಬೊಬ್ಬ ನಾಯಕರುಗಳು ಒಂದೊಂದು ರೀತಿಯಾದ ತಮ್ಮದೇ ಸ್ಟ್ರಾಟಜಿಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೇಗಾದರೂ ಮಾಡಿ ಅಧಿಕಾರ ಗದ್ದುಗೆಯನ್ನು ಹಿಡಿಬೇಕು ಅನ್ನುವ ಕುತೂಹಲದಲ್ಲಿ ಇದ್ದಾರೆ. ಮೂರು ಬಾರಿ ಗೆದ್ದಂಥ MLAಗಳು ಸುಮಾರು 30 ಜನ ದೆಹಲಿಗೆ ದೌಡಾಯಿಸಿದ್ರು. ಇತ್ತೀಚೆಗೆ 3 ಬಾರಿ ಗೆದ್ದವರಿಗೆ ಸಚಿವ ಸ್ಥಾನವನ್ನು ಕೊಡಿ, ನಾವು ಕೂಡ ಸಚಿವ ಸ್ಥಾನವನ್ನು ಪಡೆಯೋದಕ್ಕೆ ಅರ್ಹರಾಗಿದ್ದೀವಿ, ನಮ್ಮನ್ಯಾಕೆ ನೀವು ಪರಿಗಣಿಸ್ತಾ ಇಲ್ಲ ಅನ್ನೋದು ಒಂದು ಕಡೆ. ದೆಹಲಿಯಲ್ಲಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯ ಕದವನ್ನು ತಟ್ಟು ಬಂದರು. ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದರು. ಇದು ಒಂದು ಕಡೆ. ಆದರೆ ಹೊಸದಾಗಿ ಗೆದ್ದಂಥ ಶಾಸಕರುಗಳು, ಈ ಫಸ್ಟ್ ಟರ್ಮ್ MLAಗಳು ಅಂತ ಏನು ನಮ್ಮಲ್ಲಿ ಇದಾರಲ್ಲ, ಅವರೆಲ್ಲರೂ ಕೂಡ, ಅವರಲ್ಲೂ ಕೂಡ ಒಂದು ಬಣ ಇದೆ. ಅವರು ಮುಖ್ಯಮಂತ್ರಿಗಳಿಗೆ ಒಂದು ಲೆಟರನ್ನು ಬರೆದರು, ನಮ್ಮನ್ನು ಕೂಡ ಪರಿಗಣಿಸಿ, ಏನು 10-12 ಸ್ಥಾನವನ್ನು ಬದಲಾವಣೆ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಅದರಲ್ಲಿ ಕನಿಷ್ಠ 5-6 ಮಂದಿಗೆ ನಮಗೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡ್ರು. ಇದು ಪಾಯಿಂಟ್ ನಂಬರ್ 2. 2. ಮೂರನೇದಾಗಿ, ಮುಖ್ಯಮಂತ್ರಿಗಳ ಅತ್ಯಾಪ್ತರು ಅಂತ ಏನಿದಾರಲ್ಲ, ಗೋವಿಂದರಾಜು ಅವರು ಇರ್ಬೋದು, ರಾಜಣ್ಣ ಅವರು ಇರ್ಬೋದು, ನಸೀರ್ ಅಹಮದ್ ಇರ್ಬೋದು, ಇವ್ರನ್ನೆಲ್ಲರನ್ನೂ ಕೂಡ ಹೈಕಮಾಂಡ್ ಕಿಕ್ಔಟ್ ಮಾಡ್ತು. ಇವರ ಸ್ಥಾನಗಳಿಗೆ ಕೋಕನ್ನು ಹೈಕಮಾಂಡ್ ಈಗ ಕೊಟ್ಟಿದೆ. ಆದರೂ ಕೂಡ ಮುಖ್ಯಮಂತ್ರಿಗಳು ತುಟಿ ಪಿಟಕ್ಕಂತ ಇಲ್ಲ, ಅವರನ್ನು ರಕ್ಷಣೆ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಇದರಿಂದ ಬೇಸತ್ತಿರುವಂಥ ರಾಜಣ್ಣ ಅಂತೂ ಹಿಂದಿನ ಸಹಕಾರ ಸಚಿವರು, ಮಾಜಿ, ಈಗ ಸದ್ಯಕ್ಕೆ MLA ಸ್ಥಾನ ಮಾತ್ರ ಇದೆ. ಹಾಸನ ಜಿಲ್ಲೆಯ ಉಸ್ತುವಾರಿಯನ್ನು ಕೂಡ ಹೊಂದಿದ್ರು. ರಾಜಣ್ಣ ಅಂತಂದ್ರೆ ಬಾಯಿ ಬಿಟ್ಟರೆ ಬೆಂಕಿ ಉಂಡೆಯನ್ನು ಉಗುಳ್ತಾರೆ, ಏನೇ ಹೇಳಿದ್ರು ಅದಕ್ಕೊಂದು ಮಾನ್ಯತೆ ಇರುತ್ತೆ ಅನ್ನುವ ರಾಜಣ್ಣ ಹಲ್ಲು ಕಿತ್ತ ಹಾವಿನಂಗಾಗಿದ್ದಾರೆ ಈಗ. ಕಾರಣ ಏನು ಅಂತಂದ್ರೆ, ಸಹಕಾರ ಇಲಾಖೆಯಲ್ಲಿ ಅತ್ಯಂತ ಪ್ರಭಾವಿ, ಅತ್ಯಂತ ದಕ್ಷ, ಅತ್ಯಂತ ಅನುಭವಿ, ಇದೆಲ್ಲದೂ ಇದ್ರೂ ಕೂಡ ಸಚಿವ ಸ್ಥಾನ ಕೈಯಲ್ಲಿಲ್ಲ. ಸೊ ಇದು ಪಾಯಿಂಟ್ ನಂಬರ್ 3. ಇದಾದ ನಂತರ ನೀವು ಹಿಂದಿನಿಂದನೂ ಇದೆ, DK ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗ್ಬಿಡ್ತಾರೆ, ನಾಳೆ ಆಗ್ತಾರೆ, ನಾಡಿದ್ದಾಗ್ತಾರೆ, ಈ ರೀತಿಯ ಚರ್ಚೆ. ಅದರ ನಡುವೆ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಅಹಿಂದ ವರ್ಗಕ್ಕೆ ಬೇಕಾದಂಥ ಪ್ರಾಮುಖ್ಯತೆ ಇಲ್ಲ. ಮುಸ್ಲಿಂ ಕಮ್ಯುನಿಟಿಯ ಇಷ್ಟೊಂದು ನಾಯಕರ ಮೇಲೆ ಕ್ರಮ ಆದರೂ ಕೂಡ, ಯಾರ್ಯಾರ ಮೇಲೆ ಕ್ರಮ ಆಯಿತು ಅಂತ ನೋಡಿದರೆ, ಜಬ್ಬಾರ್ ಅವರನ್ನ ಪಕ್ಷದಿಂದನೇ ಉಚ್ಚಾಟನೆ ಮಾಡಿಬಿಟ್ರು. ಹೇಳಿ ಕೇಳಿ MLC ಆಗಿದ್ರು ಅವರು. ಕಾರಣ ಏನು ಅಂತಂದ್ರೆ ಒಂದೇ ಒಂದು ಕಾರಣ ಕೊಟ್ಟರು. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಜಬ್ಬಾರ್ ಅವರು ಪಕ್ಷೇತರ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡಿಬಿಟ್ರು. ಅದರ ನಡುವೆ ಜಮೀರ್ ಅಹಮದ್ ಖಾನ್ ಕೂಡ ಸೇರಿಕೊಂಡಿದ್ರು. ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ಒಂದು ಹಂತಕ್ಕೆ ಟಾರ್ಗೆಟ್ ಮಾಡ್ತು ಹೈಕಮಾಂಡ್. ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಬಂದಿದ್ದಂಥ ಎಲ್ಲ ವೀಕ್ಷಕರು ಕೂಡ ಅವ್ರಿಗೂ ಕೂಡ ಕರೆದು ವಾರ್ನ್ ಮಾಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ಕೊನೆ ಹಂತದಲ್ಲಿ ವಸತಿ ಖಾತೆಯನ್ನು ಹೊಂದಿರುವಂಥ ಜಮೀರ್ ಅವರ ಮೇಲೆ ಕ್ರಮ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೂ ಕೂಡ ಒಂದು ಕಾರಣ ಇದೆ. ಜಮೀರ್ ಅವರ ಮೇಲೆ ಯಾಕೆ ಕ್ರಮ ಆಗಿಲ್ಲ ಅಂತ ನೋಡಿದರೆ, ಜಮೀರ್ ಅವರು ಕೇವಲ ರಾಜ್ಯಕ್ಕೆ ಸೀಮಿತವಾಗಿರುವಂಥ ನಾಯಕ ಆಗಿ ಇವತ್ತು ಉಳಿದಿಲ್ಲ. ಜಮೀರ್ ಅವರ ಶಕ್ತಿ ಹೆಂಗಿದೆಯಪ್ಪ ಅಂತಂದರೆ, ಮುಸ್ಲಿಂ ಕಮ್ಯುನಿಟಿಯಲ್ಲಿ ರಾಷ್ಟ್ರ ನಾಯಕನಾಗಿ ಜಮೀರ್ ಬೆಳೀತಾ ಇದ್ದಾರೆ. ಬೇರೆ ಬೇರೆ ಸುಮಾರು ಜನ ನಾಯಕರಿದ್ದಾರೆ ಬಿಡಿ, ಮುಸ್ಲಿಂ ಕಮ್ಯುನಿಟಿಯಲ್ಲೇ ನಾಯಕರುಗಳಿಗೇನು ಕೊರತೆ ಇಲ್ಲ. ಇವತ್ತು ಶಾಂತಿನಗರ ಶಾಸಕ NA ಹ್ಯಾರಿಸ್ ಅವರ ಮೇಲೆ ರೈಡ್ ಆಗಿದೆ. ಉಮರ್ ಹ್ಯಾರಿಸ್, ನಲ್ಪಾಡ್ ಹ್ಯಾರಿಸ್, ಇವರೆಲ್ಲರ ಮೇಲೆ ರೈಡ್ ಆಗಿದೆ. ಇದು ಒಂದು ಪಂಗಡ, ಇದಾಯಿತು. ಶಾಂತಿನಗರ ಶಾಸಕರನ್ನ ಬಿಟ್ಟರೆ ಪಕ್ಕದಲ್ಲೇ ಬರುವಂಥ ಶಿವಾಜಿನಗರದಲ್ಲೂ ಕೂಡ ಮುಸ್ಲಿಂ ಕಮ್ಯುನಿಟಿಯದ್ದೇ MLA ಇದ್ದಾರೆ. ರಿಜ್ವಾನ್ ಅರ್ಷದ್, ಇಂಗ್ಲೀಷು, ಹಿಂದಿ ಎಲ್ಲ ಭಾಷೆಯನ್ನು ಬಹಳ ಅದ್ಭುತವಾಗಿ ಮಾತಾಡ್ತಾರೆ ರಿಜ್ವಾನ್ ಅರ್ಷದ್. ಇನ್ನು ಮಂಗಳೂರು ಭಾಗಕ್ಕೆ ನೀವೇನಾದರೂ ಹೋದರೆ, ರಾಜ್ಯದ ಸ್ಪೀಕರ್ ಕೂಡ ಆಗಿದ್ದಾರೆ, ವಿಧಾನಸಭೆಯ ಸ್ಪೀಕರ್ UT ಖಾದರ್. ಇವರು ಕೂಡ ಅಷ್ಟೇ ಅನುಭವಿ, ಅಷ್ಟೇ ಪ್ರಭಾವಿ. ಉಳ್ಳಾಲ ಕ್ಷೇತ್ರದಿಂದ ಇವರು ಸ್ಪರ್ಧೆಯನ್ನು ಮಾಡಿ ಯಾವಾಗಲೂ ಸತತವಾಗಿ ಗೆಲುವನ್ನು ಸಾಧಿಸ್ತಾರೆ. ಅದನ್ನು ಬಿಟ್ಟರೆ ನಿಮಗೆ ಜಬ್ಬಾರ್ ಅವರು ಇರ್ಬೋದು, ಈ ಹಿಂದೆ ಇದ್ದಂಥ CM ಇಬ್ರಾಹಿಂ ಇರ್ಬೋದು, ಈಗಾಗಲೇ ಹೇಳಿದೆ ನಾನು, ಹ್ಯಾರಿಸ್ ಅವರು ಇರ್ಬೋದು, ಈ ಥರದ ಬಹುತೇಕ ನಾಯಕರು, ಸಲೀಂ ಅಹಮದ್ ಇರ್ಬೋದು, ನಜೀರ್ ಅಹಮದ್ ಇರ್ಬೋದು, ಈ ಥರದ ಸುಮಾರು ಹೆಸರುಗಳಿದ್ದಾವೆ. ನಜೀರ್ ಅಹಮದ್ ಅವರಿಗೆ ಈಗ ಗೇಟ್ ಪಾಸ್ ಅನ್ನು ಕೊಟ್ಟುಬಿಟ್ರು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ ಅಹಮದ್ ಹೊರಗೆ ಉಳಿದಿದ್ದಾರೆ.
ಗೋವಿಂದರಾಜು ಅಕ್ಕಪಕ್ಕದಲ್ಲೇ ಇದ್ರೂ ಕೂಡ ಈ ಹಿಂದೆಯೇ ಸ್ಥಾನವನ್ನ ಕಳ್ಕೊಂಡ್ರು. ಹಾಗಾದರೆ ಅಹಿಂದ ವರ್ಗದ ಶಕ್ತಿ ಯಾರು ಈಗ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇಲ್ಲ. ಹೇಳಿ ಕೇಳಿ ಅಹಿಂದ ವರ್ಗ ಅಂತಾನೆ ಗುರುತಿಸ್ಕೊಂಡು ಬಂದಂಥವರು ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯವರು ಕೇವಲ ಕುರುಬ ನಾಯಕನಾಗಿ ಇದುವರೆಗೂ ಬೆಳೆದಿಲ್ಲ ಅಥವಾ ಇದುವರೆಗೂ ಗುರುತಿಸ್ಕೊಂಡಿಲ್ಲ. ಸಿದ್ದರಾಮಯ್ಯ ಯಾರು ಅಂತಂದ್ರೆ ಅಹಿಂದ ವರ್ಗದ ನಾಯಕ. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಮೂರೂ ಸೇರಿದ್ರೆ ಸಿದ್ದರಾಮಯ್ಯ. ಹಾಗಾದ್ರೆ ಈ ಸ್ಥಾನವನ್ನು ಮುಂದೆ ತುಂಬುವವರು ಯಾರು? ಸ್ಥಾನವನ್ನು ತುಂಬಬೇಕಲ್ಲ. ಸಿದ್ದರಾಮಯ್ಯ ಮಾತಾಡ್ತಾ ಇಲ್ಲ ಅಂತಂದ್ರೆ ಉಳಿದ ನಾಯಕರಿಗೆ ಒಂದು ಶಕ್ತಿ ಬೇಕಲ್ಲ. ಯಾರ ಹತ್ರ ಹೋಗ್ಬೇಕು ನಾವು ಏನಾದರೂ ಸಮಸ್ಯೆ ಆದರೆ ಕೇಳೋದಕ್ಕೆ ಅಂತ ನೋಡಿದ್ರೆ, ಈಗ ಸಿದ್ದು ಟೀಮ್ನಲ್ಲೇ ಇರುವಂಥ ಸತೀಶ್ ಜಾರಕಿಹೊಳಿ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಹಂಗಂತ ಹಿಂದೇನು ಮಲ್ಕೊಂಡಿದ್ರು ಅಂತ ಅಲ್ಲ. ಸತೀಶ್ ಜಾರಕಿಹೊಳಿ ಈ ಹಿಂದೆನೆ ತಮ್ಮ ಶಕ್ತಿಯನ್ನ ಆಗಾಗ ಪ್ರದರ್ಶನ ಮಾಡ್ತಾನೆ ಇದ್ರು. KPCC ಸ್ಥಾನ ಏನಾದರೂ ಬದಲಾದರೆ, KPCC ಅಧ್ಯಕ್ಷರನ್ನ ಏನಾದರೂ ಬದಲು ಮಾಡಿದರೆ ಆ ಸ್ಥಾನ ನನಗೇ ಸಿಗಬೇಕು ಅಂತ ಬಹಳ ಗಟ್ಟಿ ದನಿಯಲ್ಲಿ ಹೇಳಿದಂಥ ನಾಯಕ. ಅದನ್ನು ಬಿಟ್ಟರೆ ಅವ್ರ ಜೊತೆಗೆ ದನಿಗೂಡಿಸಿದವರು ಯಾರು ಅಂತ ಕೇಳಿದರೆ KN ರಾಜಣ್ಣ, ಕೊರಟಗೆರೆಯ ನಮ್ಮ ಇವತ್ತಿನ ಹೋಮ್ ಮಿನಿಸ್ಟರ್ ಡಾಕ್ಟರ್ G ಪರಮೇಶ್ವರ್. ಇವ್ರದೆಲ್ಲರದು ಕೂಡ ಒಂದೇ ಬಣ. ಇನ್ನು ಮೈಸೂರು ಭಾಗಕ್ಕೆ ಹೋದರೆ HC ಮಹಾದೇವಪ್ಪ ಸಮಾಜ ಕಲ್ಯಾಣ ಖಾತೆಯನ್ನ ನಿರ್ವಹಿಸ್ತಾ ಇದ್ದಾರೆ. ಇವರು ಕೂಡ ಬಹಳ ಪ್ರಭಾವಿ ಸ್ಥಾನದಲ್ಲಿ ನಿಲ್ತಾರೆ. ಇವರೆಲ್ಲರೂ ಕೂಡ ಹಿಂದುಳಿದ ಕಮ್ಯುನಿಟಿಯಲ್ಲಿ ಯಾರಾದರೂ ಲೀಡರ್ ಆಗಬೇಕು ಅಂತಂದ್ರೆ ಅದು ಸತೀಶ್ ಜಾರಕಿಹೊಳಿ ಸಮರ್ಥ ಅಂತ ಹೇಳೋದ್ರಲ್ಲಿ ಮೊದಲ ಸ್ಥಾನದಲ್ಲಿ ನಿಂತಾರೆ. ಇಷ್ಟೇ ಜನ ಹೇಳಿದ್ರೆ ಕೇಳಬಹುದಾ ಅಥವಾ ಕೇಳ್ತಾರಾ ಅಂತ ಕೇಳಿದ್ರೆ ಖಂಡಿತವಾಗೂ ಕೇಳಬೇಕು. ಇವರೆಲ್ಲ ಬಹಳ ಹಿಂದಿನಿಂದನೂ ಸಚಿವ ಸ್ಥಾನವನ್ನು ಉಳಿಸ್ಕೊಂಡು ಬಂದವರು, ಕಾಂಗ್ರೆಸ್ನಲ್ಲಿ ತಮ್ಮದೇ ಆದ ಶಕ್ತಿಯನ್ನು ಹೊಂದಿರುವಂಥವರು. ಆದರೆ ಅಷ್ಟಕ್ಕೆ ಮಾತ್ರ ನಿಂತಿಲ್ಲ. ಇತ್ತೀಚೆಗೆ ಅಧಿವೇಶನ ನಡೀತು, ಬೆಳಗಾವಿ ಅಧಿವೇಶನದಲ್ಲಿ. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲೂ ಇದೇ ಮುಖ್ಯಮಂತ್ರಿಗಳ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳ್ತಾರೆ. ಅಹಿಂದ ಶಕ್ತಿ ಮುಂದೇನಾದರೂ ಬೆಳಿಬೇಕಾದ್ರೆ ಅದಕ್ಕೆ ಜಾರಕಿಹೊಳಿಯವರ ಸ್ಥಾನ ಬಹಳ ಪ್ರಮುಖವಾಗುತ್ತೆ. ಜಾರಕಿಹೊಳಿ ಅಹಿಂದ ವರ್ಗದ ಮುಂದಿನ ಶಕ್ತಿ ಅನ್ನುವ ಸೂಚನೆ ನೀಡ್ತಾರೆ. ಅಂದರೆ ನೀವೆರಡನ್ನೂ ಸ್ವಲ್ಪ ಕಾಂಟ್ರಾಸ್ಟ್ ಮಾಡಿ ನೋಡ್ಬೇಕೀಗ, ಮ್ಯಾಚ್ ಮಾಡಿ. ಯಾಕೆ ಈ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದು ಕಡೆ DK ಶಿವಕುಮಾರ್ ನಿಂತ್ಕೊಂಡಿದ್ದಾರೆ, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ನಿಂತ್ಕೊಂಡಿದ್ದಾರೆ. ಇಬ್ಬರೂ ಕೂಡ ಈಗ CM ಸ್ಥಾನದ ಆಕಾಂಕ್ಷಿಗಳು. ಹಾಗಂತ ಸತೀಶ್ ಜಾರಕಿಹೊಳಿ ಒಂದು ಮಾತು ಹೇಳ್ತಾರೆ, ಈಗಲೇ CM ಆಗ್ಬಿಡ್ತಾರ ಕೇಳಿದ್ರೆ ಖಂಡಿತವಾಗೂ ಅದನ್ನು ಒಪ್ಪಲ್ಲ ಅವರು. ನಾನು 2028ಕ್ಕೆ CM ಕ್ಯಾಂಡಿಡೇಟ್ ಆಗ್ತೀನಿ ಅಥವಾ ನಾನು ಅದಕ್ಕೆ ಸ್ಪರ್ಧೆಯನ್ನು ಮಾಡೋದಕ್ಕೆ ತಯಾರಾಗಿದ್ದೀನಿ, ಅದಕ್ಕೆ ತಕ್ಕಂಥ ಪ್ರಯತ್ನವನ್ನು ಈಗಿಂದ ಶುರು ಮಾಡಿದ್ದೀನಿ ಅಂತಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಇಳಿಸಿದ್ರೆ ಬೇರೆ ಯಾರಿಗೆ ಕೊಡಬೇಕು? ಪರಮೇಶ್ವರ್ ಅವ್ರಿಗೆ ಕೊಡಬೇಕಾ? ಮಹದೇವಪ್ಪ ಅವ್ರಿಗೆ ಕೊಡಬೇಕಾ? ಸತೀಶ್ ಜಾರಕಿಹೊಳಿ ಕೊಡಬೇಕಾ? ನೋಡಿದ್ರೆ ಈ ಸ್ಥಾನದಲ್ಲೂ ಕೂಡ ಒಂದು ಹೆಜ್ಜೆ ಮುಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಮತ್ತೆ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಈ ಭಾಗದಲ್ಲಿ ತಮ್ಮದೇ ಆದಂಥ ಒಂದಿಷ್ಟು MLAಗಳ ಪಡೆಯನ್ನು ಕೂಡ ಹೊಂದಿದ್ದಾರೆ. ಈ ಹಾವು ಮುಂಗ್ಸಿ ಹಂಗಿದ್ದಂಥ ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಇಬ್ಬರೂ ಕೂಡ ಮೊನ್ನೆ ಒಂದು ಭೇಟಿಯನ್ನು ಮಾಡಿದ್ದಾರೆ. ಸರ್ಕಾರಿ ಅತಿಥಿ ಗೃಹ ಕುಮಾರ ಕೃಪಾದಲ್ಲಿ ನಡೆದಂಥ ಭೇಟಿ ಇದು. ಈ ಭೇಟಿ ಬಹಳ ಕುತೂಹಲವನ್ನ ಕೇಳಿಸಿತ್ತು. ಯಾಕಿಬ್ರು ನಾಯಕರು ಭೇಟಿ ಆದರು? ಅವ್ರು ನೋಡಿದ್ರೆ ಹತ್ತು ಮುಖ, ಇವ್ರು ನೋಡಿದ್ರೆ ಇತ್ತು ಮುಖ. ಹಿಂದೆನೆ ಅವರ ನಡುವೆ ಒಂದಿಷ್ಟು ಗಲಾಟೆ, ಗೊಂದಲ ಎಲ್ಲ, ಜಗಳ ಎಲ್ಲ ಆಗಿದ್ವು. ಕಾರಣ ಏನು ಅಂತಂದ್ರೆ, ಈ CD ಕೇಸ್ನಲ್ಲಿ ಈ ಜಾರಕಿಹೊಳಿ ಕುಟುಂಬದ ಬಗ್ಗೆ, ರಮೇಶ್ ಜಾರಕಿಹೊಳಿ CD ಕೇಸ್ ಏನು ಆಯ್ತಲ್ಲ, ಅದಾದ ನಂತರವಂತೂ DK ಶಿವಕುಮಾರ್ ಅವರ ಕುಟುಂಬದ ಮೇಲೆ ಜಾರಕಿಹೊಳಿ ಕುಟುಂಬ ಒಂದು ರೀತಿ ಕೆಂಡವನ್ನೇ ಕಾರ್ಬಿಟ್ಟಿತ್ತು. ಸೊ ಅದಾದ ನಂತರವೂ ಮತ್ತೆ ಒಟ್ಟಾಗ್ತಾರೆ ಅಂದರೆ ಏನಿದ್ರ ಈಕ್ವೇಶನ್, ಲೆಕ್ಕಾಚಾರ ಏನು ಅಂತ ನೋಡಿದರೆ, ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಕೆ ತಯಾರಿರ್ಬೇಕು. ಈ ಟರ್ಮಲ್ ನೀವಾದರೆ ಮುಂದಿನ ಟರ್ಮಲ್ ನಾವು ಅಂತ. ಇಲ್ಲ ಅಂತಂದರೆ ಒಂದು ವೇಳೆ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರೆ ಅಧ್ಯಕ್ಷ ಸ್ಥಾನ ನನಗೇ ಇರಬೇಕು. ಈ ಕಾರ್ಯಾಧ್ಯಕ್ಷ ಸ್ಥಾನ ಎಲ್ಲ ಬೇಡ ಬಿಡಿ, 3-4 ಕಾರ್ಯಾಧ್ಯಕ್ಷರು ಈಗಾಗಲೇ ಆಗಿ ಹೋಗಿದ್ದಾರೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಸ್ಥಾನ ಇತ್ತು. ಹೇಳಿ ಕೇಳಿ PWD ಖಾತೆಯಂಥ ಮಹತ್ತರವಾದ ಖಾತೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಒಂದು ವೇಳೆ DCM ಮಾಡುವ ಪ್ರಮೇಯ ಬಂತು ಅಂದ್ರೂ ಕೂಡ ಅದರಲ್ಲೂ ಹಿಂದುಳಿದ ವರ್ಗದಿಂದ ಸತೀಶ್ ಜಾರಕಿಹೊಳಿ ಅವರನ್ನೋ ಅಥವಾ G ಪರಮೇಶ್ವರ್ ಅವ್ರನ್ನೋ ಅಥವಾ HC ಮಹದೇವಪ್ಪ ಅವ್ರನ್ನೋ ಮಾಡಬಹುದಾದಂಥ ಸಂಭವಗಳು ಇದ್ದೇ ಇದೆ. ಆದರೆ ಸತೀಶ್ ಜಾರಕಿಹೊಳಿ ಒಂದಂತೂ ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ, 2028ಕ್ಕೆ ನನ್ನದೇ ನಾಯಕತ್ವ ಅನ್ನೋದನ್ನ ಪದೇ ಪದೇ ಪ್ರೂವ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂಥ ಬಾಗಲಕೋಟೆ ಚುನಾವಣೆಯಲ್ಲೂ ಕೂಡ ಮೇಟಿಯವರ ಪುತ್ರ ಉಮೇಶ್ ಮೇಟಿ ಅವರ ಈ ಉಮೇದುವಾರಿಕೆಯನ್ನ ಸಲ್ಲಿಸೋದ್ರಿಂದ ಹಿಡಿದು ಚುನಾವಣೆ ಮುಗಿಯೋವರೆಗೂ ಸಂಪೂರ್ಣ ಜವಾಬ್ದಾರಿ ಅವ್ರದ್ದೇ ಆಗಿತ್ತು. ಹಿಂದೆ ನಡೆದಂಥ ಚುನಾವಣೆಯಲ್ಲಿ ನೋಡಿದರೆ
ಶಿಗ್ಗಾಂವ್ ಕ್ಷೇತ್ರದಲ್ಲಿ ಯಾಸಿರ್ ಖಾನ್ ಪಠಾಣ್ ಅವರನ್ನ ಗೆಲ್ಲಿಸ್ಕೊಂಡು ಬರುವಂಥ ಜವಾಬ್ದಾರಿಯನ್ನು ಕೂಡ ಇದೇ ಸತೀಶ್ ಜಾರಕಿಹೊಳಿ ಹೊತ್ತಿದ್ರು. ಈ ಬಾರಿ ಏನಾದರೂ ಬಾಗಲಕೋಟೆ ಚುನಾವಣೆಯಲ್ಲಿ ಮೇ 4ಕ್ಕೇನೋ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗುತ್ತದು, ಅವತ್ತು ಅನೌನ್ಸ್ ಆದರೆ ಅದು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ರೀತಿಯಾದ ಕ್ರೆಡಿಟ್ ಅಂತಾನೆ ಹೇಳ್ಬೋದು. ಈಗ ಈ ಹಿಂದುಳಿದ ಅಹಿಂದ ವರ್ಗದ ನಾಯಕರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕಿಂತ ಹೆಚ್ಚಾಗಿ ಸತೀಶ್ ಜಾರಕಿಹೊಳಿ ಅವರನ್ನೇ ಭೇಟಿ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಾರೆ ಇದಿಷ್ಟು ರಾಜಕೀಯ ವಲಯದಲ್ಲಿ ಈಗಿರುವಂತಹ ಚಿತ್ರಣ. ಯಾವ ಕ್ಷಣಕ್ಕೆ ಬೇಕಾದರೂ ಈ ಚಿತ್ರಣಗಳು ಬದಲಾಗಬಹುದು, ಸ್ಥಾನಗಳು ಬದಲಾಗಬಹುದು. ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ನಡೆಯುತ್ತೆ. ಇದಿಷ್ಟು ನನಗೆ ತಿಳಿದಿರುವಂತಹ ಮಾಹಿತಿ. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.